ನಮಸ್ಕಾರ. ಇವತ್ತಿನ ದಿವಸ ಪಕ್ಕಾ ಡಾಬಾ ಸ್ಟೈಲ್ ಮಸಾಲ ರೈಸ್ ಮಾಡೋದನ್ನು ತೋರಿಸ್ತೀನಿ. ನೀವು ಉಳಿದ ಅನ್ನದಿಂದಾರ ಮಾಡಿರಿ, ಅನ್ನ ರೆಡಿ ಮಾಡ್ಕೊಂಡಾದರೂ ಮಾಡಿರಿ, ಸೂಪರ್ ಟೇಸ್ಟಿಯಾದಂಥ ಮಸಾಲ ರೈಸ್ ಪಕ್ಕಾ ಡಾಬಾ ಸ್ಟೈಲಲ್ಲಿ. ಈಗ ನೋಡಿರಿ, ಒಂದು ಕಡಾಯಿ ಇಟ್ಟೇನಿ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ. ಎಣ್ಣೆನೂ ಜಾಸ್ತಿ ಬೇಡ. ಸಾಸಿವೆ ಜೀರಿಗೆ ಹಾಕೋಣ, ಒಂದು ಕಾಲು ಸ್ಪೂನು ಸಾಸಿವೆ ಜೀರಿಗೆ ಹಾಕೋಣ. ನಾನಿಲ್ಲಿ 4 ಜನಕ್ಕಾಗಷ್ಟು ಮಾಡಾಕತ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಅನ್ನ ಆಲ್ರೆಡಿ ರೆಡಿ ಐತಿ. ನೋಡ್ರಿ, ಸಾಸಿವೆ ಜೀರಿಗೆ ಚಟಪಟ ಅಂದಿಂದ 1-2 ಟೇಬಲ್ ಸ್ಪೂನ್ ಶೇಂಗಾ ಕಾಳು ಹಾಕೋಣ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ರಿ. ಇವು ಸಣ್ಣ ಉರಿಯೊಳಗೆ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು, ಚೆಂದಾಗಿ ಫ್ರೈ ಆಗಬೇಕು. ಇವು ಅಲ್ಲಿಲ್ಲೇ ತಿನ್ನೋವಾಗ ಒಂದೊಂದು ಕಾಳು ಬಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತವೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವನ್ನ ಸ್ವಲ್ಪ ಟೈಮ್ ಹಿಡಿತೈತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಟೇಸ್ಟ್ ಬರೋದು. ಎರಡು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ ಇಲ್ಲಿ. 2 ದೊಡ್ಡ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ. 1 ಕಡ್ಡಿ ಕರಿಬೇವು ಹಾಕೇನಿ. ಬೆಳ್ಳುಳ್ಳಿ 1 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು. ಈ ಥರ ಅಲ್ಲೊಂದು ಇಲ್ಲೊಂದು ಬಾಯೊಳಗೆ ಬರಬೇಕು. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಆನಂತರ ದೊಡ್ಡ 2 ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಕೊಂಡಿದ್ನೆಲ್ಲ ಹಾಕೋಣ. ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ನಾವು ಡಾಬಾದಾಗ ಕುಂತು ಉಣ್ಣಾಕತ್ತೀವೇನೋ ಅನ್ನೋಂಥ ಫೀಲ್ ಬರ್ತೈತಿ. ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ. ಈ ಥರ ಮಾಡ್ಕೊರಿ ಒಂದು ಸಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಅನ್ನಕ್ಕೆ ಆಲ್ರೆಡಿ ಹಾಕಿರ್ತೇವೆ ಉಪ್ಪು, ಇಲ್ಲಿ ನೋಡ್ಕೊಂಡು ಹಾಕಬೇಕು. ಅರಿಶಿಣ ಪುಡಿ ಹಾಕೋಣ. ಇನ್ನೊಂದು, ಈ ಚಿಲ್ಲಿ ಪೌಡ್ರು ಈ ಸಮಯದಾಗನ ಹಾಕಬೇಕಾಗಿತ್ತು, ನಾನು ಮರ್ತುಬಿಟ್ಟೇನಿ. ಲಾಸ್ಟ್ ಹಾಕೇನಿ. ನೀವು ಇದೇ ಟೈಮ್ನಾಗನ ಚಿಲ್ಲಿ ಪೌಡ್ರ್ ಹಾಕ್ರಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ಇದನ್ನು ಚೆಂದಾಗಿ ಸಣ್ಣ ಉರಿಯೊಳಗೆ ಬಾಡಿಸ್ಕೊಳೋಣ. ಹುಣಸೆ ಹುಳಿ ಒಂದು ಅರ್ಧ ಟೀ ಸ್ಪೂನ್ ಹುಣಸೆ ಹುಳಿ ಹಾಕಬೇಕು. ಹುಳಿ ಬಿದ್ದಿಂದ ಬೆಲ್ಲ ಬೆಳ್ಳೇಬೇಕು. ಒಂದೇ ತಟದ ಬೆಲ್ಲ ಹಾಕ. ಒಂದು ಸಲ ಈ ವಿಧಾನದಾಗ ಮಾಡಿ ನೋಡ್ರಿ. ಅದು ಉಳಿದ ಅನ್ನನೂ ವೇಸ್ಟ್ ಮಾಡಬೇಡ್ರಿ, ಮಾಡಿರಿ. ಇಲ್ಲಂದ್ರೆ ಅನ್ನ ರೆಡಿ ಮಾಡ್ಕೊಂಡು ಮಾಡಿರಿ, ಏನು ಸೂಪರಾಗಿರ್ತೈತಿ. ಎಲ್ಲಾದರೂ ಹೊರಗಡೆ ಹೋದಾಗ ಡಾಬಾದಾಗ ಮಸಾಲ ರೈಸ್ ತೊಗೊತೀವಲ್ಲ, ಅದೇ ಟೇಸ್ಟ್ ಕೊಡ್ತೈತಿ ಇದು. ಇವಾಗ ಇದಕ್ಕೆ ಒಂದು 1/4 ಸ್ಪೂನು, ಸಣ್ಣ ಸ್ಪೂನ್ಲೆ 1/4 ಸ್ಪೂನು ಉಪ್ಪಿಟ್ಟು ತಿಂತೇವಲ್ಲ ಆ ಸ್ಪೂನ್ಲೆ 1/4 ಸ್ಪೂನು ಗರಂ ಮಸಾಲ ಹಾಕೋಣ. ಆನಂತರ 1/4 ಸ್ಪೂನ್ಗಿಂತ ಕಡಿಮೆ ಚಿಕನ್ ಮಸಾಲ ಹಾಕೋಣ. ಮತ್ತು ಯಾವ ಮಸಾಲನೂ ಇದಕ್ಕೆ ಹಾಕಿಲ್ಲ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಚೆಂದ ಮಿಕ್ಸ್ ಮಾಡಿ ಅನ್ನ ಹಾಕಿ ಕಲಿಸ್ಬಿಟ್ರೆ ರೆಡಿ ಆಕ್ಕೈತಿ ನಮ್ಮದು ಮಸಾಲ ರೈಸು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ರೆಡ್ ಅಕ್ಷರದಾಗ ಇರ್ತೈತಲ್ಲ ಅದನ್ನು ಒತ್ತಿರಿ. ಬೆಲ್ ಐಕಾನ್ ಬರ್ತೈತಿ, ಅದನ್ನು ಒತ್ತಿರಿ. ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತಾವೆ ಅಂತ ಹೇಳ್ಬೋದು. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಪ್ಲೀಸ್
ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ ಒಗ್ಗರಣೆ ರೆಡಿ ಆಯಿತು. ಈಗ ಅನ್ನ ಹಾಕಿ ಕಲಿಸಿಬಿಡೋಣ. ನಾನು ಖಾರ ಪುಡಿ ಹಾಕೋದು ಮರ್ತಿದ್ದೆ ಅನ್ನಲ್ಲ, ಇವಾಗ ಹಾಕ್ತೇನೆ ರೀ ಖಾರ ಪುಡಿ. ಏನಾಗಲ್ಲ, ಬಿಸಿ ಇರ್ತತಿ, ನಡೀತತಿ. ಈಗ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕಿ ಚೆಂದಾಗಿ ಕಲಿಸಿಬಿಡ್ತಾನೆ. ಇದನ್ನ ಕಲಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನಿಮಗೆ ಹೆಂಗೆ ಅನ್ನಿಸ್ತು? ನೀವು ಈ ಥರ ವಿಡಿಯೋ ಮಾಡ್ಕೊರಿ. ಆದ್ರೆ ಖಾರ ಪುಡಿ ಮಾತ್ರ ಒಗ್ಗರಣೆಯೊಳಗೆ ಹಾಕ್ರಿ. ಒಂದು ಸಲ ಟ್ರೈ ಮಾಡಿರಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ರೆಡಿ ಆಯ್ತು ನೋಡಿರಿ. ಫೈನಲ್ ಆಗಿ ಕೊತ್ತಂಬರಿ ಹಾಕಿಬಿಟ್ರೆ ಆಯಿತು. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಅಲ್ಲೊಂದು ಇಲ್ಲೊಂದು ಬೆಳ್ಳುಳ್ಳಿ ಪೀಸ್ ಬರ್ತಾವೆ, ಶೇಂಗಾ ಕಾಳು ಬರ್ತಾವೆ. ಭಾಳ ಟೇಸ್ಟ್ ಆಗೈತಿ. ಒಂದು ಸಲ ಟ್ರೈ ಮಾಡಿರಿ. ಬೇಕಂದ್ರೆ ಲಿಂಬೆ ರಸ ಹಿಂಡ್ಕೊರಿ. ಇದಕ್ಕೆ ಹುಳಿ ಹಾಕೈತೆ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಸೈಡಿಗೆ ಈರುಳ್ಳಿ ಇಟ್ಕೊಂಡು ಇದನ್ನ ಊಟ ಮಾಡ್ರೆ ಭಾಳ ಮಸ್ತ್ ಇರ್ತತಿ. ಈ ಥರ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.